ರಾಜ್ಯದಲ್ಲಿ ಹೆಚ್ಚಾಯಿತು ಹಕ್ಕಿ ಜ್ವರದ ಆತಂಕ. ಚಿಕ್ಕಬಳ್ಳಾಪುರದಲ್ಲಿ 2 ಕೋಳಿಗಳಲ್ಲಿ ವೈರಸ್ ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ H5N1 ಸೋಂಕು ಪತ್ತೆ ಕಾಣಿಸಿಕೊಂಡಿದೆ. ಇತ್ತ ರಾಯಚೂರಿನಲ್ಲೂ ಕೂಡ ಪಕ್ಷಿಗಳು ನಿಗೂಢವಾಗಿ ಸಾವನ್ನಪ್ಪಿದೆ. ಮಾನ್ವಿ ತಾಲೂಕಿನ ಕೆಲವೆಡೆ ಪಕ್ಷಿಗಳು ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ. ನೋಡಿ, ರಾಜ್ಯದಲ್ಲೂ ಕೂಡ ಹಕ್ಕಿ ಜ್ವರ ಎಂಟ್ರಿ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹಕ್ಕಿ ಜ್ವರ ಕಾಣಿಸ್ಕೊಂಡಿತ್ತು, ನಮ್ಮ ರಾಜ್ಯದಲ್ಲಿ ಇರಲಿಲ್ಲ. ಇದೀಗ ನಮ್ಮ ರಾಜ್ಯದಲ್ಲೂ ಕೂಡ ಹಕ್ಕಿ ಜ್ವರ ಕನ್ಫರ್ಮ್ ಆಗಿದೆ. 2 ಕೋಳಿಗಳು ಸಾವನ್ನಪ್ಪಿದ್ದು, ಅದರ ಸ್ಯಾಂಪಲ್ಸ್ ಅನ್ನ ಕಳಿಸಿಕೊಡಲಾಗಿತ್ತು ಲ್ಯಾಬ್ಗೆ. ಇದೀಗ ಅದರ ವರದಿ ಬಂದಿದೆ. ವರದಿಯಲ್ಲಿ ಕೋಳಿ ಜ್ವರ ಅನ್ನುವಂಥದ್ದು ದೃಢಪಟ್ಟಿದೆ. ಸೊ ಈ ಮುಖಾಂತರವಾಗಿ ರಾಜ್ಯದಲ್ಲೂ ಕೂಡ ಹಕ್ಕಿ ಜ್ವರ ಕಾಣಿಸಿಕೊಂಡಿರುವಂಥದ್ದು ಗೊತ್ತಾಗ್ತಾ ಇದೆ. ಏನು ಲಕ್ಷಣ, ಪರಿಣಾಮ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಸಹಜವಾಗಿ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಲಕ್ಷಣ ಹೆಂಗಪ್ಪ, ಇದರಿಂದ ಮನುಷ್ಯರಿಗೆ ಏನು ಸಮಸ್ಯೆ ಆಗತ್ತೆ, ನಮಗೂ ಪ್ರಾಬ್ಲಮ್ ಆಗತ್ತಾ, ನಾವು ಕೋಳಿಗಳನ್ನ ತಿನ್ಬೋದಾ ತಿನ್ನಬಾರ್ದಾ, ಎಲ್ಲವೂ ಕೂಡ ಪ್ರಶ್ನೆ. ನೋಡೋಣ ಬನ್ನಿ. ಲಕ್ಷಣ ಮತ್ತು ಪರಿಣಾಮ. ಹಕ್ಕಿ ಜ್ವರ ಸೋಂಕುಗಳು ಪಕ್ಷಿಗಳು, ಬೆಕ್ಕುಗಳಲ್ಲಿ ಪತ್ತೆ ಆಗತ್ತೆ. ಮನೆಯಲ್ಲಿ ಸಾಕಿರುವಂಥ ಬೆಕ್ಕುಗಳಲ್ಲೂ ಕೂಡ ಇದು ಪತ್ತೆ ಆಗತ್ತೆ. ಬಹಳ ಹುಷಾರಾಗಿರಿ. ಜ್ವರ, ಹಸಿವಿನ ಕೊರತೆ ಉಂಟಾಗತ್ತೆ. ಆಲಸ್ಯದಂಥ ಲಕ್ಷಣಗಳು ಕಂಡು ಬರುತ್ತೆ. H5N1 ಎಂಬುದು ಹಕ್ಕಿ ಜ್ವರ ಆದ್ರೂ ಕೂಡ ಅದರ ರೂಪಾಂತರಿಗಳು ಸಸ್ತನಿಗಳಲ್ಲಿ ಕಾಣಿಸಬಹುದು. ಇದು ಮನುಷ್ಯರಿಂದ ಮನುಷ್ಯರಿಗೆ ಹರಡುವಂಥ ಸಾಧ್ಯತೆ ಕಡಿಮೆ. ಇದು ಸಾಂಕ್ರಾಮಿಕವಾಗಿ ಕೋವಿಡ್ನಂತೆ ಹರಡುತ್ತೆ. ಈ ಹಿನ್ನೆಲೆಯಲ್ಲಿ H5N1 ಸೋಂಕು ಆತಂಕ ಮನೆ ಮಾಡಿದೆ. ಮನುಷ್ಯರಿಂದ ಮನುಷ್ಯರಿಗೆ ಹರಡೋದು ಕಡಿಮೆ, ಆದರೆ ಪಕ್ಷಿಗಳಿಂದ ಮನುಷ್ಯರಿಗೆ ಬರುವ ಸಾಧ್ಯತೆಗಳು ಇದೆ. ಆ ಕಾರಣಕ್ಕಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಮನೆಯಲ್ಲಿ ಕೋಳಿ ಸಾಕಾಣಿಕೆ ಮಾಡಿದರೆ, ಪಕ್ಷಿಗಳ ಸಾಕಾಣಿಕೆ ಮಾಡಿದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಕೇವಲ ಇದು ಪಕ್ಷಿಗಳಲ್ಲಿ ಮಾತ್ರ ಅಲ್ಲ, ಬೆಕ್ಕುಗಳಲ್ಲೂ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಬೆಕ್ಕುಗಳು ಅಂತಂದರೆ ಮನೆಯಲ್ಲೇ ಇರುತ್ತೆ, ಮನೆ ಒಳಗೆ ಓಡಾಡ್ತಾ ಇರುತ್ತೆ, ಬೆಡ್ ಮೇಲೆ ಇರುತ್ತೆ, ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಹಾಗಾಗಿ ಬೆಕ್ಕುಗಳಲ್ಲೂ ಕೂಡ ಈ ಸೋಂಕು ಕಾಣಿಸ್ಕೊಳ್ಳೋದ್ರಿಂದ ಸ್ವಲ್ಪ ಜಾಗೃತೆ ವಹಿಸಿ. ಮನೆಯಲ್ಲಿ ಮಕ್ಕಳುಗಳೆಲ್ಲ ಇದ್ದಾರೆ ಅಂತಂದರೆ ಬೆಕ್ಕನ್ನು ಮುಟ್ಟೋದು, ಹಾಗೆ ಕೈಯನ್ನು ಬಾಯಿಗೆ ಹಾಕೊಳ್ಳೋದು, ಈ ಥರದ್ದೆಲ್ಲ ಸಮಸ್ಯೆಗಳಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದನ್ನು ಇದೀಗ ಆರೋಗ್ಯ ಇಲಾಖೆ ಕೂಡ ಹೇಳ್ತಾ ಇದೆ. ಇನ್ನು ರಾಯಚೂರಿನಲ್ಲೂ ಕೂಡ ಪಕ್ಷಿಗಳು ನಿಗೂಢವಾಗಿ ಸಾವನ್ನಪ್ಪಿದೆ. ರಾಯಚೂರಿನಲ್ಲೂ ಕೂಡ ಹಕ್ಕಿ ಜ್ವರ ಕನ್ಫರ್ಮ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಬಿಕಾಸ್ ಅಲ್ಲೂ ಕೂಡ ಲ್ಯಾಬ್ಗೆ ಟೆಸ್ಟಿಗೆ ಕಳಿಸಲಾಗಿದೆ. ಅಲ್ಲಿ ರಿಪೋರ್ಟ್ ಏನು ಬಂದಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಮನುಷ್ಯರಲ್ಲೂ ಕೂಡ ಈ ಜ್ವರ ಬಾಧಿಸುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಇದು ಕೋವಿಡ್ ಥರ ಹರಡಿದ್ರೂ ಮನುಷ್ಯರಿಂದ ಮನುಷ್ಯರಿಗೆ ಬರಲ್ಲ ಅನ್ನೋದನ್ನು ತಿಳಿಸಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಇದೀಗ ಕನ್ಫರ್ಮ್ ಆಗಿರೋದು 2 ಕೋಳಿಗಳು ಸಾವನ್ನಪ್ಪಿದೆ. ಸೊ ಅದರ ಟೆಸ್ಟ್ ರಿಪೋರ್ಟನ್ನು ನೋಡಿದಾಗ ಇದು ಹಕ್ಕಿ ಜ್ವರ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ ಅನ್ನೋದನ್ನು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಸುಧಾಕರ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಹೌದು, ಇದು ಹಕ್ಕಿ ಜ್ವರ ಅಂತ. ರಕ್ತ ಭೇದಿಯನ್ನು ಕಾಣಿಸ್ಕೊಂಡಿತ್ತಂತೆ ಹಕ್ಕಿಯಲ್ಲಿ. ಅದಾದ ನಂತರ ಹಕ್ಕಿ ಮೃತಪಟ್ಟಿದೆ. ಸೊ ಸ್ವಲ್ಪ ಅನುಮಾನ ಬಂದಂಥ ಹಿನ್ನೆಲೆಯಲ್ಲಿ ಟೆಸ್ಟಿಂಗಿಗೆ ಅಂತ ಕಳಿಸ್ಕೊಳ್ಳಲಾಗಿತ್ತು. ಕನ್ಫರ್ಮ್ ಆಗಿದೆ ಈಗ.